ಹಾಯ್ ಎಲ್ಲೋ ವಿದ್ಯಾರ್ಥಿಗಳೇ. ಸೊ ಇಷ್ಟು ದಿನ ಏನು ವೇಟ್ ಮಾಡ್ತಿದ್ರಿ, ಅದು ಸದ್ಯಕ್ಕೀಗ ವೇಟ್ ಈಸ್ ಓವರ್ ಅನ್ನೋ ಟೈಮ್ ಬಂದಿದೆ. ಸೊ ಕಳೆದ ಒಂದು 2-3 ತಿಂಗಳ ಕಾಲ ನೀವು ಏನು ಎಷ್ಟು ಕಷ್ಟಪಟ್ಟು ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡ್ತಾಯಿದ್ರು, ಸೊ KCET ಎಕ್ಸಾಮ್ಗೆ ಎಷ್ಟು ಪ್ರಿಪೇರ್ ಆಗ್ತಿದ್ರು ಅದೇ ರೀತಿಯಾಗಿ ಕೌನ್ಸಿಲಿಂಗು ಕೂಡ ಅಷ್ಟೇ ಪ್ರಿಪೇರ್ ಆಗಿ ಬಂದಿದ್ರಿ. ಸೊ ಅದೇ ರೀತಿಯಾಗಿ ಕೌನ್ಸಿಲಿಂಗ್ ಅಟೆಂಡ್ ಮಾಡಿದ್ದೀರ ಕೂಡ. ಓಕೆ, ಸೊ ಇದ್ರ ತಕ್ಕನಂಗೆ ಒಂದು ಏನಂತಂದರೆ ಒಂದು ನಿಮಗೆ ಒಂದು ಕನ್ಕ್ಲೂಷನ್ ಕೊಡಲಿಕ್ಕೆ, ಓಕೆ, ಒಂದು ಟ್ರಯಲ್ ಥರ ಕೊಡಲಿಕ್ಕೆ ಕೇಳಿದವರು ಏನು ಮಾಡ್ತಾರೆ ಅಂತಂದರೆ ಅಣುಕು ಸೀಟು ಹಂಚಿಕೆ ಅಥವಾ ಮಾಕ್ ರಿಸಲ್ಟ್ ಅನ್ನೋದು ಏನು ಮಾಡ್ತಾರೆ ನಾಳೆ ನಿಮಗೆ ಕೊಡ್ತಾರೆ. ಸೊ ಯಾವಾಗ ಬರುತ್ತೆ ಟೈಮು, ಯಾವ ರೀತಿ ಚೆಕ್ಔಟ್ ಮಾಡ್ಕೋಬೋದು ಎಲ್ಲನೂ ಕೂಡ ಕಂಪ್ಲೀಟಾಗಿ ವಿಡಿಯೋ ಹೇಳ್ಕೊಡ್ತೀನಿ, ಕಂಪ್ಲೀಟಾಗಿ ವಾಚ್ ಮಾಡಿ. ಓಕೆ, ಸೊ ಈಗ ನೋಡಿ ಅಭ್ಯರ್ಥಿಗಳ ಚಟುವಟಿಕೆ ಲಿಂಕು ಆ್ಯಂಡ್ ಮಾಹಿತಿ ಅಧಿಸೂಚನೆಗಳು ಎಲ್ಲನೂ ಕೂಡ ಕೊಟ್ಟವ್ರೆ. ಸೊ ನಿಮ್ಗೆ ಹಳೆ ಗೊತ್ತಿರುವಾಗ ಒಂದು ಶೆಡ್ಯೂಲ್ ಅನ್ನೋದು ಕೊಟ್ಟಿದ್ರು, ಎಲ್ಲಿದ್ದೆ ಇಲ್ಲಿವರೆಗೂ ಕೂಡ ಏನೇನು ಎಲ್ಲನೂ ಕೂಡ ನಡೀತಂತಂದು ಅದು ನೋಡ್ಕೊಂಡಿರ್ತಾರ. ಸೊ ನೋಡ್ಕೊಂಡಿಲ್ಲ ಅಂದರೂ ಕೂಡ ಒನ್ ಟೈಮ್ ಜಸ್ಟ್ ನಿಮಗೆ ತೋರಿಸ್ಬಿಟ್ರೆ ವೇಳಾಪಟ್ಟಿಯಲ್ಲಿ ಹೋಗ್ತೀನಿ ನಾನೀಗ. ಇದ್ರ ಹೋಗ್ಬಿಟ್ಟು ಮೊದಲ ಸುತ್ತಿನ ವೇಳಾಪಟ್ಟಿ ಅಂತ ಕೊಟ್ಟಿದ್ದಾರಲ್ವ, ಆ ಮೊದಲನೇ ಸುತ್ತಿನ ವೇಳಾಪಟ್ಟಿಯಲ್ಲಿ ಸೊ ನಿಮಗೇನು ಮಾಕ್ ರಿಸಲ್ಟ್ ಅನ್ನೋದು ಇವತ್ತು ಮೆನ್ಷನ್ ಮಾಡಿದ್ದಾರೆ ಅಂದರೆ 6/7/2026 ಆಫ್ಟರ್ 11 AM. ಓಕೆ, ಆಫ್ಟರ್ 11 AM ಅಂತಂದರೆ ಸೊ ಅಂದರೆ ಬೆಳಗ್ಗೆ 11 ಗಂಟೆಯಿಂದ ಸಾಯಂಕಾಲ 6 ಗಂಟೆ ಒಳಗಡೆ ಬರ್ಬೋದು ಅಂತ ನನ್ನ ಅಂದರೆ ಎಕ್ಸ್ಪೆಕ್ಟೇಷನ್ ಅಷ್ಟೇ. ಸೊ ಯಾಕೆ ನಾನು 6 ಗಂಟೆ ಒಳಗಡೆ ಅಂದೆ ಅಂತಂದರೆ ಸಮ್ ಟೈಮ್ ಏನಾಗ್ಬೋದು, ಕೇಳಿದ್ರು ಡಿಲೇ ಮಾಡಿದರೆ ಡಿಲೇ ಆಗುತ್ತೆ, ಬಟ್ ಆದಷ್ಟು 11 ಮೇಲೆ, ಓಕೆ, 12 ಗಂಟೆ ಅಥವಾ 1 ಗಂಟೆಗೆ ಒಳಗಡೆ ಬಿಡ್ಬೋದು. ಯಾಕೆಂದರೆ ತಿರ್ಗಾ ಏನು ಮಾಡಬೇಕಪ್ಪ ಅಂತ ಅವರು ನೋಡಿ 2 ಗಂಟೆ ಅಂತ ಕಾಣಿಸ್ತಿದೆ, 2 ಗಂಟೆ ಒಳಗಡೆ ಬಿಟ್ಟರೆ ಎಲ್ಲನೂ ಕೂಡ ಕನ್ಕ್ಲೂಷನ್ಗೆ ಬರುತ್ತೆ. ಇಲ್ಲಾಂತಂದರೆ ಏನಾಗುತ್ತೆ, 2 ಗಂಟೆ ಮೇಲೆ ಮತ್ತೆ ಅವರು ಆಪ್ಷನ್ ಎಂಟ್ರಿನ ಓಪನ್ ಮಾಡಬೇಕು. ಸೊ 6 ಗಂಟೆಗೆ ಕ್ಲೋಸ್ ಆದರೆ ನೋಡಿ 6 ಗಂಟೆಗೆ ಕ್ಲೋಸ್ ಆಯಿತು ಅಪ್ಪ ಅಂತಂದರೆ, ಓಕೆ ಸಾರಿ 6 ಗಂಟೆ ಅಲ್ಲ, ನೋಡಿ ಈಗೇನು 6ನೇ ತಾರೀಕು ನಿಮ್ಗೆ ಮಾಕ್ ರಿಸಲ್ಟ್ ಇನ್ ಕೇಸ್ 11 ಗಂಟೆಗೆ ಬಂತಂದರೆ ಸೊ 2 ಗಂಟೆಗೆ ಏನು ಮಾಡ್ತಾರೆ ಅಂತಂದರೆ ಮತ್ತೆ ಅವ್ರು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ಕೊತಾರೆ. ಸೊ ಈ ಕನ್ಕ್ಲೂಷನ್ ಏನಂತಂದರೆ ನಿಮ್ಗೆ ಮಾಕ್ ರಿಸಲ್ಟ್ ನಾಳೆ ಬರೋದು 11 ಗಂಟೆ ಮೇಲೆ, ಇಷ್ಟೇ ನಾವು ಮಾತ್ರ ಹೇಳ್ಬಲ್ಲೆ. ಬಟ್ ಸಮ್ ಟೈಮ್ ಏನಾಗುತ್ತೆ 6 ಗಂಟೆವರೆಗೂ ಕೂಡ ವೆಯ್ಟ್ ಮಾಡಿಸಿದರೆ ಆಪ್ಷನ್ ಎಂಟ್ರಿನ 2 ಗಂಟೆಗೆ ಓಪನ್ ಮಾಡಿದರೆ ಕನ್ಕ್ಲೂಷನ್ ಸಿಗೋದಿಲ್ಲ ಹುಡುಗರಿಗೆ. ಸೊ ನಮಗೆ ಸೀಟ್ ಸಿಕ್ಕಿದೆಯಾ ಇಲ್ಲ ಮಾಕ್ ರಿಸಲ್ಟ್ ಅಲ್ಲ ಅಂತ ಗೊತ್ತಾಗೋದಿಲ್ಲ. ಸೊ ಹಂಗಾಗಿ ಇನ್ ಕೇಸ್ ಮಾಕ್ ರಿಸಲ್ಟ್ 2 ಗಂಟೆ ಓಪನ್ ಮಾಡಿದ್ರು ಕೂಡ ವೇಸ್ಟ್. ಯಾಕಂದರೆ ವಿತೌಟ್ ರಿಸಲ್ಟ್ ಬರದೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡಿಕೊಂಡ್ರೆ ಸೊ ಹುಡುಗರಿಗೆ ಸ್ವಲ್ಪ ಏನೂ ಕೂಡ ಕ್ಲಾರಿಟಿ ಸಿಗೋದಿಲ್ಲ. ಸೊ ಏನೇ ಆಗಲಿ 6ನೇ ತಾರೀಕು ಆಪ್ಷನ್ ಎಂಟ್ರಿ ಓಪನ್ ಮಾಡಿದ್ರು ಸಹಿತ ನೀವೇನು ಕೂಡ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಹೋಗಬೇಡಿ. ಸೊ 7ನೇ ತಾರೀಕಿದೆ, 8ನೇ ತಾರೀಕಿದೆ, 9ನೇ ತಾರೀಕು ಬೆಳಗ್ಗೆ 10 ಗಂಟೆವರೆಗೂ ಕೂಡ ಟೈಮ್ ಇದೆ, ಆಯಿತಾ, 2-3 ದಿನ ಟೈಮ್ ಇದೆ. ಸೊ ಹಂಗಾಗಿ ಕೂತ್ಕೊಳ್ಳಿ ಇನ್ನೊಂದು ಟೈಮ್ ನಿಮಗೆ. ಯಾಕೆಂತಂದ್ರೆ ರಿಸಲ್ಟ್ ಬಂದೇ ನಾಳೆ ಅಂತೂ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಸೊ 11 ಗಂಟೆ ಮೇಲೆ ಅಂತ ಏನು ಸಾರಿ 11 ಗಂಟೆ ಮೇಲೆ ಅಂತ ಇಲ್ಲಿ ಏನು ಕೊಟ್ಟವ್ರೆ, 11 ಗಂಟೆ ಎಕ್ಸಾಕ್ಟೇ ಬರ್ಬೋದು, ಅಥವಾ 11:30 ಬರ್ಬೋದು, ಓಕೆ, ಅಥವಾ 12 ಗಂಟೆ ಬರ್ಬೋದು, ಅಥವಾ 1 ಗಂಟೆ ಬರ್ಬೋದು, ಅಥವಾ 2 ಗಂಟೆಗಾದ್ರೆ ಬರ್ಬೋದು. ಸೊ ಇಷ್ಟು ಟೈಮಿಗೆ ಒಳಗಡೆ ಬಂದರೆ ಬೆಟರು. ಇಲ್ಲ ಲೇಟ್ ಆಗುತ್ತೆ ಅಂತಂದರೆ ಆಪ್ಷನ್ ಎಂಟ್ರಿನೂ ಕೂಡ ಲೇಟಾಗಿ ಓಪನ್ ಮಾಡ್ರಿ ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ಹುಡುಗರಿಗೆ ಕ್ಲಾರಿಟಿ ಸಿಗದೆ ಏನೇನೋ ಮಾಡ್ಕೊತ ಹೋಗ್ಬಿಡ್ತಾರೆ ಆಮೇಲೆ. ಸೊ ನೀವು ಆಪ್ಷನ್ ಎಂಟ್ರಿ ಮಾಡಿದ್ರು ಸಹಿತ ಅದು ರಿಯಲ್ ಈಗ ನೋಡಿ 2 ಗಂಟೆ ಓಪನ್ ಮಾಡಿದ್ರು, ಬಟ್ ಇನ್ನೂ ಕೂಡ ರಿಸಲ್ಟೇ ಬಿಟ್ಟಿಲ್ಲ ಅಂತಂದರೆ ನಾನು ಹೇಳ್ತಾ ಇರೋದು ಈಗ 11 ಗಂಟೆ ಮೇಲೆ ಅಂತ ಹೇಳಿದಕ್ಕೆ ಹೇಳ್ತಾ ಇದ್ದೀನಿ. ಸೊ ಮಾಕ್ ರಿಸಲ್ಟ್ ನಾಳೆ 11 ಗಂಟೆ ಮೇಲೆ ಹೇಳೋರೆ, ಬಟ್ 2 ಗಂಟೆ ಆದರೂ ಕೂಡ ಇನ್ನೂ ಮಾಕ್ ರಿಸಲ್ಟೇ ಬಂದಿಲ್ಲ. ಬಟ್ 2 ಗಂಟೆ ಮಾಕ್ ಆಪ್ಷನ್ ಎಂಟ್ರಿ ಓಪನ್ ಮಾಡ್ತಾರೆ ಅವರು. ಆಪ್ಷನ್ ಎಂಟ್ರಿ ಓಪನ್ ಮಾಡಿ ನೀವು ಏನಾದರೂ ಮಾಡಿದ್ರು ಸಹಿತ ಅದು ಮಾಕ್ ರಿಸಲ್ಟ್ಗೆ ಕನ್ಸಿಡರ್ ಆಗಲ್ಲ. ಓಕೆ, ಅದು ಏನೇ ಇದ್ರೂ ಕೂಡ 15/7/2026 ಆಫ್ಟರ್ 11 AM ಅಂತ ಏನು ಕೊಟ್ಟರೆ ಇದಕ್ಕೆ ಕನ್ಸಿಡರ್ ಆಗುತ್ತೆ. ಅದು ಅಂದರೆ ನಾಳೆ 2 ಗಂಟೆ ಮೇಲೆ ಏನೇ ಕೂಡ ನೀವು ಆಪ್ಷನ್ ಎಂಟ್ರಿ ಮಾಡಿದ್ರು ಸಹಿತ ಅದು ಫೈನಲ್ ರಿಸಲ್ಟ್ಗೆ ಕನ್ಸಿಡರ್ ಆಗುತ್ತೆ. ಸೊ ಇಲ್ಲಿ ಏನು ಹೇಳಿಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ ನಾಳೆ ರಿಸಲ್ಟ್ ಬಂದಾದ ತಕ್ಷಣ ಸೊ ಎಲ್ಲರೂ ಕೂಡ ಗಾಬರಿ ಆಗಿಬಿಡ್ತೀರಾ, ಸೀಟ್ ಸಿಕ್ತು ಸಿಗಲಿಲ್ಲ, ನನಗೆ ಯಾಕೆ ಸಿಗಲಿಲ್ಲ, ನನಗೆ ಈ ಕೆಟಗರಿ ಯಾಕೆ ಸಿಕ್ತು, ನನಗೆ ಈ ಕೆಟಗರಿ ಇದೆ. ಸೊ ಇಷ್ಟೊಂದೆಲ್ಲ ಕನ್ಫ್ಯೂಸ್. ಯಾಕಂದರೆ ಮಾಕ್ ರಿಸಲ್ಟ್ ಹಂಗಿರುತ್ತದು. ಓಕೆ, ಒಂದು 2025 ತೋರಿಸ್ತೀನಿ ನಿಮಗೆ. ನೋಡಿ ಸ್ಕ್ರೀನ್ ಮೇಲೆ ಯಾವ ರೀತಿ ಕಾಣಿಸ್ತಿದೆ, ಈ ರೀತಿಯಾಗಿ ನಿಮಗೆ ಮಾಕ್ ರಿಸಲ್ಟ್ ಬರುತ್ತೆ. ಇದು 2025 ಎಕ್ಸಾಂಪಲ್ ಹಿಡ್ಕೊಂಡು ತೋರಿಸ್ತೀನಿ ನಿಮ್ಗೆ. ಇವನು STG ಸಿಕ್ಕಿದೆ, ನಿಮ್ಮದು ST6 ಕೂಡ ಇರ್ತೀರಾ ಆ್ಯಂಡ್ STK ಇರ್ತೀರಾ. ಸೊ ಈ ಥರ ಸಿಕ್ಕಾಪಡೆ ಇರ್ತೀರ. ಆ್ಯಂಡ್ ಇವನ್ನ ನೋಡಿ ನೀವು ಏನಂತಂದರೆ SNQ ಕೋಡನ್ನು ಕೂಡ ಎಲಿಜಿಬಲ್ ಇರ್ತೀರ. ನನಗೆ ಯಾಕೆ SNQ ಕೋಡ ಸಿಕ್ಕಿಲ್ಲ, ನನಗೆ STRL ಸಿಕ್ಕಿಲ್ಲ, ನನಗೆ ಯಾಕೆ STKದಲ್ಲಿ ಸಿಕ್ಕಿಲ್ಲ ಅಂತಂದು ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗಬೇಡಿ. ನೀವು ಅದು ಕಂಪ್ಯೂಟರೈಸ್ಡ್ ಏನು ಮಾಡುತ್ತೆ ಕೇದವರು ಆ ಡಾಟಾ ಏನು ಮಾಡುತ್ತದೆ ಸಾಫ್ಟ್ವೇರು. ಸೊ ಮೊದಲು ಒಂದೊಂದಾಗೆ ನೋಡ್ಕೊಂಡು ಬಂದಿರ್ತದೆ. ಸೊ STGಗೆ ಅಂತಂದರೆ ಫಸ್ಟಿಗೆ STGದಲ್ಲೇ ಸಿಕ್ಕಿರುತ್ತೆ. ಸೊ ST6 STK ಸಿಕ್ಕಿಲ್ಲ ಅಂತಂದರೆ ಸೊ ಯಾಕೆ ಅದೆಲ್ಲ ಟೆನ್ಷನ್ ಪಡ್ಕೊಂತೀರಾ, ಜಾಸ್ತಿ ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗಬೇಡಿ. ಯಾಕಂದರೆ ನಿಮ್ಮದು STG STK ಅಥವಾ ಯಾವ 2A 2AK ಈ ಥರ ಎಲ್ಲನೂ ಕೂಡ ಇರ್ತಾರೆ. 3BK 3BG 3BR ಈ ಥರ ನೋಡ್ಲಿಕ್ಕೋಬೇಡಿ. ಈ ಕ್ಯಾಟಗರಿ ಅಲಾಟ್ಮೆಂಟ್ ಏನಂತಂದರೆ ನಿಮ್ಮ ಕಂಪ್ಯೂಟರೈಸ್ಡ್ ಅದೇ ಆಟೋಮೆಟಿಕ್ ನೋಡಿರ್ತದೆ. ಮತ್ತು ಕೇಳಿದವ್ರು ಹಂಗೆ ಕೊಟ್ಟರು ಹಿಂಗೆ ಕೊಟ್ಟರು ಅಂತ ಕೇಳಿದವ್ರ ಮೇಲೆ ದೋಷಿಸ್ಕೋಬೇಡ್ರಿ. ಸೊ ಕಂಪ್ಲೇಂಟ್ ಏನೇ ಒಂದು ಮಾಡೋಂಗಿದ್ರು ಕೂಡ ಅವರು ಈ ವಿತಿನ್ ಒಂದು ಟೈಮ್ ಗೈಡ್ಲೈನ್ಸ್ ಕೊಡ್ತಾರೆ, ಆ ಟೈಮ್ ಒಳಗೆ ಕಂಪ್ಲೇಂಟ್ಸ್ ಕೂಡ ಮಾಡ್ಬೋದು. ಸೊ ಆಯಿತಾ, ನಿಮ್ಗೆ ಅಲ್ಲಿ CT ನಂಬರ್ ಕೂಡ ಮೆನ್ಷನ್ ಇರ್ತದೆ ಆ್ಯಂಡ್ ವೆರಿಫೈಡ್ ಕ್ಯಾಟಗರಿನೂ ಕೂಡ ಮೆನ್ಷನ್ ಆಗಿರ್ತದೆ. ಆ್ಯಂಡ್ ನೋಡಿ ವೆರಿಫೈಡ್ ಕ್ಯಾಟಗರಿ ಮೀನ್ಸ್ ಅದರ ಅಲಾಟ್ಮೆಂಟ್ ಆಗಿರ್ತದೆ ಇಲ್ಲಿ. ಆ್ಯಂಡ್ ಅದೇ ರೀತಿಯಾಗಿ ಅಲಾಟೆಡ್ ಆಪ್ಷನ್ನು ಕೂಡ ಕೊಟ್ಟಿರ್ತಾರೆ. ನೋಡಿ 2ನೇದು ಆಪ್ಷನ್ ಆಯಿತು. ನಂಗೆ ಯಾಕೆ ನೋಡಿ ಈಗ ಈ ಒಂದು ಸ್ಟೂಡೆಂಟ್ಗೆ ಪ್ರಿಯಾರಿಟಿ ಒಳಗಡೆ 2ನೇ ಸಿಕ್ಕಿದೆ. ಸೊ
ನಮ್ಗೆ ಯಾಕೆ ಒಂದೇ ಸಿಕ್ಕಿಲ್ಲ, ನಂಗೆ ಯಾಕೆ ಎರಡನೇ ಸಿಕ್ಕಿತ್ತು ಅಂತಂದು ಅದನ್ನು ಕೂಡ ಕೇಳಬಾರ್ದು. ಯಾಕಂತಂದರೆ ಒಂದೇದು ಯಾಕೆ ಸಿಕ್ಕಿಲ್ಲ ಅಂತಂದರೆ ಕಟ್ ಆಫ್ ನೋಡಿ ಗೊತ್ತಾಗ್ಬಿಡ್ತದೆ ಯಾಕೆ ಸಿಕ್ಕಿಲ್ಲ ಅಂತಂದರೆ ನಿನಗಿಂತಲೂ ಬೆಟರ್ ಇರೋ ರ್ಯಾಂಕ್ ಅವ್ರಿಗೆ ಸಿಕ್ಕಿದೆ ಅಲ್ಲಿ, ಹಂಗಾಗಿ ನೀನು ಸಿಕ್ಕಿರಲ್ಲ. ಓಕೆ, ಸೊ ಈ ಥರ ಸಿಚುವೇಶನ್ನು ಎಲ್ಲರೂ ಕೂಡ ಇರ್ತಾರೆ. ಯಾಕಂದರೆ ಮಾಕ್ ರಿಸಲ್ಟ್ ಬಗ್ಗೆ ಐಡಿಯಾ ಗೊತ್ತಿರಲ್ಲ. ಒನ್ ಟೈಮ್ ಮಾಕ್ ರಿಸಲ್ಟ್ ಬಂದ ತಕ್ಷಣ ಕಟ್ ಆಫ್ ಲಿಸ್ಟ್ ಬಿಡ್ತಾರೆ. ಇದು ಕಟ್ ಆಫ್ ಲಿಸ್ಟ್ ಕೂಡ ತೋರಿಸ್ತೀನಿ ನಿಮ್ಗೆ ನೀಟಾಗಿ ಬಿಟ್ಟ ಮೇಲೆ, ಇವಾಗ ಬರಲ್ಲ, ರಿಸಲ್ಟ್ ಬಿಟ್ಟ ಮೇಲೆ ಕಟ್ ಆಫ್ ಬರುತ್ತೆ, ಅದನ್ನೆಲ್ಲ ಕೂಡ ನೀಟಾಗಿ ತೋರಿಸ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ಕೋರ್ಸ್ ಫೀಸ್ ಇರ್ತದೆ. ಈ ಕೋರ್ಸ್ ಫೀಸ್ ಅಂತ ಈಗ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಸಾಕಷ್ಟು ಹೇಳ್ಬಿಟ್ಟಿದ್ದೀನಿ, ಅದ್ರ ನಂತರ ಏನು ಕೂಡ ಚೇಂಜಸ್ ಮಾಡ್ಲಿಕ್ಕೆ ಬರಲ್ಲ. ಓಕೆ ಇಷ್ಟು. ಆ್ಯಂಡ್ ಇದ್ರ ಜೊತೆಗೆ ಎಲ್ಲ ಕೂಡ ಕೋರ್ಸ್ ಮೆನ್ಷನ್ ಆಗಿರ್ತದೆ, ಯಾವ ಬ್ರಾಂಚ್ ಸೆಲೆಕ್ಷನ್ ಎಲ್ಲನೂ ಕೂಡ ಮೆನ್ಷನ್ ಆಗಿರ್ತದೆ. ಸೊ ಟೋಟಲ್ ಆಗಿ ಮಾಕ್ ರಿಸಲ್ಟ್ ಅಂದರೆ ಈ ರೀತಿ ಬರ್ತದೆ ನಾಳೆ. ಓಕೆ, ಸೇಮ್ ಇದೇ ರೀತಿಗೆ ಬರ್ತದೆ. ಆ್ಯಂಡ್ ಕಂಗ್ರ್ಯಾಚುಲೇಷನ್, ಸೀಟ್ ಸಿಕ್ಕಿದ್ರೆ ಬರ್ತದೆ. ಇನ್ ಕೇಸ್ ಸೀಟ್ ಸಿಕ್ಕಿಲ್ಲ ಅಂದ್ರೂ ಕೂಡ ಗಾಬರಿ ಆಗಬೇಡ್ರಿ. ಸೀಟ್ ನಾಟ್ ಅಲಾಟೆಡ್ ಸ್ಟೂಡೆಂಟ್. ಓಕೆ, ನಾಟ್ ಅಲಾಟೆಡ್ ಸ್ಟೂಡೆಂಟ್ ಏನು ಮಾಡಬೇಕಂತ ನಾಳೆ ನಿಮ್ಗೆ ನಾಟ್ ಅಲಾಟೆಡ್ ಅಂತ ಬಂದಿರ್ತಲ್ವ, ಅವ್ರಿಗೆ ಇನ್ನೊಂದು ಟೈಮ್ ನಾಳೆ ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಯಾಕೆ ಬಂದಿರಲ್ಲ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ನೀವು ಸೀಟ್ ಸಿಗಬೇಕಂತಂದರೆ ನೀವು ಕಟ್ ಆಫ್ ನೋಡಲೇಬೇಕು. ಓಕೆ, ಕಟ್ ಆಫ್ ನೋಡಲೇಬೇಕು. ಓಕೆ, ಸೊ ಅದು ನೋಡಿದ್ರೆ ನೀವು ಆಪ್ಷನ್ ಎಂಟ್ರಿ ಮಾಡಿರ್ತಾರ. ಸೊ ನಾಳೆ ಸೀಟ್ ಸಿಗದೆ ಇದ್ದವ್ರಿಗೆ ಸಿಂಪಲ್ ಆಗಿ ನಿಮ್ಗೆ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡ್ಬೇಕಂತ ಕೂಡ ನಾಳೆ ಹೇಳ್ಕೊಡ್ತೀನಿ. ಯಾಕಂದರೆ ಏನು ಕೂಡ ಚೇಂಜಸ್ ಮಾಡ್ಲಿಕ್ಕೆ ಬರಲ್ಲ. ಸೀಟ್ ಅಲಾಟ್ಮೆಂಟ್ ಆದ ನಂತರ ಆಪ್ಷನ್ ಎಂಟ್ರಿ 2 ಗಂಟೆ ಓಪನ್ ಮಾಡ್ತಾರಲ್ವ, ಅವಾಗ ನೀವು ಮತ್ತೆ ಆಪ್ಷನ್ ಎಂಟ್ರಿ ಮಾಡ್ಬೋದು. ಓಕೆ, ಸೀಟ್ ಸಿಕ್ಕವರು ಸಹಿತ ಒಳ್ಳೆ ಕಲೆ ಸಿಕ್ಕಿರಲ್ಲ ಕೆಲವೊಬ್ರಿಗೆ. ಯಾಕೆ ಒಳ್ಳೆ ಕಲೆ ಸಿಕ್ಕಿರಲ್ಲ? ಪ್ರಿಯಾರಿಟಿ ಚೆನ್ನಾಗಿ ಕೊಟ್ಟಿತ್ತಂದ್ರೆ ಬರ್ತಾಯಿತ್ತು. ಆ್ಯಂಡ್ ಯಾವ ರೀತಿ ಪ್ರಿಯಾರಿಟಿ ಕೊಡಬೇಕಿತ್ತು ಅದು ಕೂಡ ಗೊತ್ತಿಲ್ಲ, ಸುಮ್ಮನೆ ಆಪ್ಷನ್ ಎಂಟ್ರಿ ಮಾಡಿದ್ದೀರಾ. ಯಾವನೋ ಒಬ್ಬರು ಕಂಪ್ಯೂಟರ್ ಸೆಂಟ್ರಲ್ಲಿ ಹೋಗ್ಬಿಟ್ಟು ಸೈಬರಲ್ಲಿ ಕೊಟ್ಟಿದ್ದಾರೆ, ಅವ್ನಿಗೆ ಗೊತ್ತಿರುವಾಗ ಸುಮ್ಮನೆ ಮಾಡಿಬಿಟ್ಟಾನೆ. ನೀವು ಕಟ್ ಆಫ್ ನೋಡಿದೆ, ನಿಮಗೆ ತಕ್ಕನಂಗೆ ಆಪ್ಷನ್ ಎಂಟ್ರಿ ಮಾಡಿತ್ತಂದರೆ ಸಿಗ್ತಾ ಇರ್ತಿತ್ತು. ಓಕೆ, ಸೊ ಎಲ್ಲನೂ ಕೂಡ ಬರಬೇಕಂದ್ರೆ ನಾಳೆ ನಿಮಗೆ 11 ಗಂಟೆ ನಂತರ ಅಂತ ಹೇಳೋರೆ. ಎಷ್ಟು 11 ಗಂಟೆ ನಂತರ ಅಂತ ಹೇಳೋರೆ. ನೋಡೋಣ 11 ಗಂಟೆಗೆ ಬಿಟ್ಟರು ಅಥವಾ ಒನ್ ಟೈಮ್ ಸಮ್ ಟೈಮ್ 10:30ಗೆ ಬಿಟ್ಟರು ಖುಷಿ ವಿಚಾರನೇ, ಬಿಡಲಿ ಬೇಗನೆ ಬಿಡಲಿ ಅಂತ ಕೈಕೊಂತೀನಿ. ಯಾಕಂದರೆ 2 ಗಂಟೆ ಏನಾಗುತ್ತೆ ಅಂತಂದರೆ ಆಪ್ಷನ್ ಎಂಟ್ರಿ ಓಪನ್ ಮಾಡ್ತಾರೆ. ಓಕೆ, ಸೊ ತಿರ್ಗಿ ಆಪ್ಷನ್ ಎಂಟ್ರಿ ಮಾಡ್ಬೋದು, ಆಪ್ಷನ್ ಎಂಟ್ರಿ ಮಾಡ್ಬೋದು, ಏನಾದರೂ ಕೂಡ ಚೇಂಜಸ್ ಮಾಡ್ಬೋದು. ಆಯಿತಾ? ಸೊ ಇದಕ್ಕೋಸ್ಕರ ಏನೋ ಒಂದು ಅಪ್ಡೇಟ್ಸ್ಗಳನ್ನ ನಿಮ್ದು ಏನೋ ಒಂದು ಯಾವ ರೀತಿ ಮಾಕ್ ರಿಸಲ್ಟ್ ಆದ ತಕ್ಷಣ ಹುಡುಗರು ಏನೇನೆಲ್ಲ ಮಾಡಬೇಕು ಎಲ್ಲನೂ ಕೂಡ ನಮ್ಮ ವಾಟ್ಸಪ್ ಚಾನಲ್, ಓಕೆ ಹೇಳ್ತಾ ಇದ್ದೀನಿ ನೋಡಿ, ವಾಟ್ಸಪ್ ಚಾನಲ್ ಇದೆ. ಸೊ ಹೋಗ್ಬಿಟ್ಟು ವಾಟ್ಸಪ್ ಚಾನಲ್ ಕಾಮೆಂಟ್ ಸೆಕ್ಷನ್, ಓಕೆ ಕಾಮೆಂಟ್ ಸೆಕ್ಷನಲ್ಲಿ ಇರ್ತದೆ, ಹೋಗ್ಬಿಟ್ಟು ಪಿನ್ ಮಾಡಿರ್ತೀನಿ, ಅದರಲ್ಲಿ ಹೋಗ್ಬಿಟ್ಟು ಜಾಯ್ನ್ ಆಗಿ. ಓಕೆ, ಸೊ ಇದಿಷ್ಟು ಅಪ್ಡೇಟ್ಸ್ಗಳು ನಾಳೆ ಬರ್ತದೆ. ಸೊ ಪ್ಯಾನಿಕ್ ಆಗಲಿಕ್ಕೆ ಹೋಗ್ಬಿಡಿ. ಆಲ್ ದ ಬೆಸ್ಟ್. ಎಲ್ಲರೂ ಕೂಡ ಸೀಟ್ ಸಿಗಲಿ ಅಂತಲೇ ಕೈಗೊಳ್ಳೋಣ. ಓಕೆ, ಎಲ್ಲರೂ ಕೂಡ ಒಳ್ಳೆ ರೀತಿ ಆಪ್ಷನ್ ಎಂಟ್ರಿನೇ ಮಾಡಿದ್ದಾರೆ ಅಂತ ಅನ್ಕೊತೀನಿ. ಸೊ ನೀವು ಒಳ್ಳೆ ರೀತಿಯ ಪ್ರಿಯಾರಿಟಿನೇ ಕೊಡುವಂತಿದ್ದಾರೆ ಅಂತ ಅಂದ್ಕೊಂಡಿರ್ತೀನಿ. ಓಕೆ, ಸೊ ಆಲ್ ದ ಬೆಸ್ಟ್. ಓಕೆ, ನಿಮ್ಮ ರ್ಯಾಂಕು ನಿಮ್ಮ ಸೀಟು ನಾಳೆ ನಿಮಗೆ ಗೊತ್ತಾಗುತ್ತೆ. ಇನ್ನೊಂದು ಮಾಕ್ ರಿಸಲ್ಟ್ ಬಂದ ತಕ್ಷಣ ನೀವೇನು ಕಾಲೇಜ್ಗೂ ಅಡ್ಮಿಷನ್ ಇರೋಲ್ಲ. ಆಯಿತಾ? ಅಡ್ಮಿಷನ್ ಏನು ಇರೋಲ್ಲ. ಫೈನಲ್ ಅಲಾಟ್ಮೆಂಟ್ ಅಂದರೆ 15ನೇ ತಾರೀಕು ಮೇನ್ ಬರ್ತಾ ನೋಡಿ, ಅವಾಗ ನೀವು ಅಡ್ಮಿಷನ್ ಮುಂದೆ ಪ್ರೊಸೆಸ್ ಇರುತ್ತೆ. ಕೇಳಿದವ್ರು ಹೇಳ್ತಾರೆ ಯಾವಾಗ ಅಡ್ಮಿಷನ್ ಆಗಬೇಕು, ಏನೇನೆಲ್ಲ ಮಾಡಬೇಕು ಅಂತಂದು. ಸೊ ಅದನ್ನ ನೆಕ್ಸ್ಟ್ ಹೇಳ್ತೀನಿ. ಇವಾಗ ಸದ್ಯಕ್ಕೆ ಮಾಕ್ ಅಲಾಟ್ಮೆಂಟ್ ಅಂದರೆ ಒಂದು ಟ್ರಯಲ್ಗೆ ರೆಡಿ ಆಗಿರಿ. ಥ್ಯಾಂಕ್ ಯು.